ಭಾರಿ ಮಳೆಗೆ ರಾಜ್ಯದ ಹಲವೆಡೆ ಗುಡ್ಡ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಸನದಲ್ಲಿ ಗುಡ್ಡ ಕುಸಿದು ರೈಲು ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರಿನ ಕೊಪ್ಪ, ಜಯಪುರ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಅವಾಂತರಗಳು, ಸಮಸ್ಯೆಗಳು. ಮಡಿಕೇರಿಯಲ್ಲಿ ಗುಡ್ಡ ಕುಸಿದು ಅವಾಂತರಗಳ ಸರಮಾಲೆನೇ ಇರೋದು. ಆ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಈ ರೀತಿಯ ಅವಾಂತರಗಳು ಅಲ್ಲಿ ಸೃಷ್ಟಿಯಾಗಿವೆ. ಭಾರಿ ಮಳೆಗೆ ರಾಜ್ಯದ ಹಲವೆಡೆ ಇವತ್ತು ಗುಡ್ಡ ಕುಸಿತ ಆಗಿರೋದು. ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಸಮಸ್ಯೆಗಳು, ಅವಾಂತರಗಳು. ವಾಹನ ಸವಾರರಂತೂ ಪರದಾಡುವಂಥ ಪರಿಸ್ಥಿತಿ ಆಯಿತು. ಇದ್ದಕ್ಕಿದ್ದಾಗಿ ರಸ್ತೆಗಳು ಬಿರುಕು ಬೀಳ್ತಾ ಇವೆ. ದೊಡ್ಡ ದೊಡ್ಡ ಗಾತ್ರದ ಮರಗಳು ಬಿದ್ದಿವೆ, ವಿದ್ಯುತ್ ಕಂಬಗಳು ಬೀಳ್ತಾ ಇವೆ. ಯಾವಾಗ ಏನಾಗತ್ತೆ ಅನ್ನುವಂಥ ಆತಂಕದಲ್ಲಿ ಅಲ್ಲಿರುವಂಥ ಜನ ಇದ್ದಾರೆ. ಗುಡ್ಡ ಕುಸಿತದ ಪ್ರಕರಣಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ಈ ಒಂದು ಭಾಗದಲ್ಲಿ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮಳೆಯಿಂದಾಗಿ 3 ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೋಡ್ತಾ ಇದ್ರಿ ಮಡಿಕೇರಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಯಾವ ರೀತಿಯಾಗಿ ಮಳೆಯ ಅವತಾರ ಇದೆ ಅಂತೇಳಿ. ಈ ರೌದ್ರಾವತಾರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲಿ ರೈಲ್ವೆ ಸಂಚಾರ ಇಲ್ಲ, ಸದ್ಯಕ್ಕಂತೂ ಸ್ಥಗಿತ ಮಾಡಲಾಗಿದೆ. ಅದರ ಜೊತೆಗೆ ಮಡಿಕೇರಿ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಹಾಸನದಲ್ಲೂ ಕೂಡ ಅದೇ ರೀತಿ ಗುಡ್ಡ ಕುಸಿತ ಆಗ್ತಾ ಇರೋದು. ಎಡೆಬಿಡದೆ ಸುರಿತಾ ಇದೆ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ. ಶಿವಮೊಗ್ಗದಲ್ಲೂ ಕೂಡ ಈ ರೀತಿ ಮಳೆ ಆಗ್ತಾ ಇದೆ. ಕಳೆದ 2-3 ದಿನದಿಂದ ಈ ರೀತಿಯ ಮಳೆಯ ಅವಾಂತರ ಇರೋದು. ಇನ್ನು 3ರಿಂದ 4 ದಿನಗಳ ಕಾಲ ಇದೇ ರೀತಿಯ ಮಳೆ ಇದೆ. ಮತ್ತಷ್ಟು ಅವಾಂತರ ಆಗುವಂಥ ಆತಂಕ ಜನರಲ್ಲಿ.